ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಬುಧನಿಂದ ಅಂದರೆ ಮಿಥುನ ರಾಶಿಗೆ ಪ್ರವೇಶವಾಗುವಂಥದ್ದು ಬುಧ ಗ್ರಹ. ಹಾಗೆಯೇ ಇದರಿಂದ ಭದ್ರ ರಾಜಯೋಗ ಸೃಷ್ಟಿಯಾಗುವಂಥದ್ದು. ಈ ರಾಶಿಯವರ ಅದೃಷ್ಟ ಹೊಳೆಯುವಂಥದ್ದು ಯಾವ ರಾಶಿ ಅನ್ನೋದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುಗಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೆ ಅಥವಾ ನಿಮಗೆ ಏನಾದರೂ ಕೇಳೋದಿದ್ದರೆ ಖಂಡಿತವಾಗ್ಲೂ ಮುಕ್ತವಾಗಿ ಕೇಳಬಹುದು. ಹಾಗೆಯೇ ರಾಶಿ ನಕ್ಷತ್ರದ ಡೇಟ್ ಆಫ್ ಬರ್ತನ್ನು ಮುಗಿಸಿ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಏನಾದರೂ ನಿಮಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳ್ಬೋದು. ರಾಶಿ ನಕ್ಷತ್ರವನ್ನು ಗುರುತಿಸಿ ಹೇಳ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಹಾಗೂ ಕುರುಗುಚ್ಚ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವೈದಿಕ ಜ್ಯೋತಿಷ್ಯ ಪ್ರಕಾರ ಗ್ರಹಗಳ ರಾಜಕುಮಾರ ಬುಧ ಮಿಥುನ ರಾಶಿಗೆ ಪ್ರವೇಶ, ಇದರಿಂದ ಭದ್ರ ರಾಜಯೋಗ ಸೃಷ್ಟಿ, ಈ ರಾಶಿಯವರ ಅದೃಷ್ಟ ಬೆಳಗುವಂಥದ್ದು. ವೈದಿಕ ಜ್ಯೋತಿಷದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ಸಾಗುವಂಥದ್ದು, ಶುಭ ಅಶುಭ ಯೋಗಗಳನ್ನು ರೂಪಿಸುವಂಥದ್ದು. ಜೂನಲ್ಲಿ ಬುಧವು ತನ್ನದೇ ಆದ ಮಿಥುನ ರಾಶಿಯನ್ನು ಪ್ರವೇಶಿಸುವಂಥದ್ದು, ಇದರಿಂದ ಭದ್ರ ಮಹಾಪುರುಷ ರಾಜಯೋಗ ಸೃಷ್ಟಿಯಾಗುವಂಥದ್ದು. ಈ ಯೋಗ ಯಾರ ಜಾತಕದಲ್ಲಿ ಇರುತ್ತದೆಯೋ ಅವರ ಅದೃಷ್ಟ ಬೆಳಗುವಂಥದ್ದು. ಬಹಳ ಅಪರೂಪದ ಯೋಗ ಇದಾಗಿದ್ದು, ಈ ರಾಜಯೋಗದ ಪರಿಣಾಮ ಎಲ್ಲ ರಾಶಿಗಳ ಜನರ ಮೇಲೆ ಗೋಚರವಾಗುವಂಥದ್ದು. ಆದರೆ ಈ ಸಮಯದಲ್ಲಿ ಅದೃಷ್ಟ ಉಳಿಯುವ ರಾಶಿಚಕ್ರ ಚಿಹ್ನೆಗಳು ಕೆಲವು. ಈ ಒಂದು ರಾಶಿಯವರು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು. ಅಂದರೆ 12 ರಾಶಿಗೆ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ ಆಗಿರ್ಬೋದು, ಅದರಿಂದ ಉಂಟಾಗುವ ರಾಜಯೋಗ ಇರಬಹುದು. ಅದು ಇಂತಿಷ್ಟು ದಿನ ಅಂತ ಒಂದು ಕೆಲವು ರಾಶಿಯ ಜನರ ಮೇಲೆ ತುಂಬಾ ಒಳ್ಳೆಯದು ಮಾಡುವಂಥದ್ದು. ವೃತ್ತಿಯಲ್ಲಿ ಆಗಿರ್ಬೋದು, ಕೌಟುಂಬಿಕ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ. ಆದರೆ ಯಾರಿಗೂ ಕೆಟ್ಟದು ಅಂತ ಮಾಡೋದಿಲ್ಲ. ಮಿಶ್ರ ಪ್ರತಿಫಲ ಅಥವಾ ಸಾಮಾನ್ಯವಾಗಿರುತ್ತೆ. ಒಂದೊಂದು ರಾಶಿಗೆ ಒಂದೊಂದು, ಅಂದರೆ ಅದು ಇಂತಿಷ್ಟು ದಿನ ಅಂತ ಇರುತ್ತೆ. ತುಂಬ ಸಮಯದವರೆಗೆ ಇರದಿದ್ದರೂ ಇಂತಿಷ್ಟು ಆ ಸಮಯದಲ್ಲಿ ಅವರ ವೃತ್ತಿಯಲ್ಲಿ ಆಗಿರ್ಬೋದು, ವ್ಯವಹಾರದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಆಗಿರ್ಬೋದು ಒಳ್ಳೆಯ ಒಂದು ಅದರ ಪ್ರತಿಫಲ ಸಿಗುವಂಥದ್ದು. ಹಾಗೆಯೇ ಮೊದಲನೇದಾಗಿ ಮಿಥುನ ರಾಶಿ ಅಧಿಪತಿ ಬುಧ ಅವರು 1 ವರ್ಷ ನಂತರ ಮಿಥುನ ರಾಶಿಗೆ ಪುನಃ ಪ್ರವೇಶ ಮಾಡುವಂಥದ್ದು. ಇದರಿಂದ ಭದ್ರ ಮಹಾಪುರುಷ ಯೋಗ ಸೃಷ್ಟಿಯಾಗುವಂಥದ್ದು. ಭದ್ರ ರಾಜಯೋಗ ನಿಮಗೆ ಶುಭ ಫಲಗಳನ್ನು ಒತ್ತು ತರಲಿದೆ. ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ. ನೀವು ಪ್ರಮುಖ ವ್ಯಕ್ತಿಗಳೊಂದಿಗೆ ಏನಾದರೂ ಒಂದು ವ್ಯವಹಾರ ಮಾಡ್ತಾ ಇದ್ದರೆ ಅದು ಕೂಡ ತುಂಬಾ ಅಭಿವೃದ್ಧಿ ಆಗುತ್ತೆ. ಅದೇ ಸಮಯದಲ್ಲಿ ನೀವು ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಕುಟುಂಬದ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಕೂಡ ಪಡೆಯುತ್ತೀರಿ. ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಸಹ ಪಡೆಯುವಂಥದ್ದು. ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಬಡ್ತಿಯ ಜೊತೆಗೆ ಉತ್ತಮ ಸಂಬಳ ಹೆಚ್ಚಳದ ಆನಂದ ದೊರೆಯುವಂಥದ್ದು. ಅಲ್ಲದೆ ವಿವಾಹಿತರ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ. ಸಹಭಾಗಿತ್ವದ ಕೆಲಸದಿಂದ ನೀವು ಪ್ರಯೋಜನವನ್ನು ಪಡೆಯುವಂಥದ್ದು ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ. ಆ ಒಂದು ಮಿಥುನ ರಾಶಿ ಅಧಿಪತಿಯೇ ಬುಧ ಗ್ರಹ. ಅಂದರೆ ಒಂದು ಗ್ರಹಗಳ ಸಂಚಾರ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಇಂತಿಷ್ಟು ದಿನ ಅಂತ ಇರುತ್ತೆ. ಹಾಗೆ ಇದು ಓಕೆ. ನೆಕ್ಸ್ಟ್ ನೋಡೋದಾದರೆ ಸಿಂಹರಾಶಿ. ಭದ್ರ ರಾಜಯೋಗ ನಿಮಗೆ ಅನುಕೂಲಕರವಾಗಿರಬಹುದು. ಏಕೆಂದರೆ ಈ ಗ್ರಹ ಬುಧನು ನಿಮ್ಮ ರಾಶಿಯಲ್ಲಿ ಆದಾಯ ಮತ್ತು ಲಾಭದ ಸ್ಥಳಕ್ಕೆ ಭೇಟಿ ನೀಡುವಂಥದ್ದು. ಆದ್ದರಿಂದ ಈ ಸಮಯದಲ್ಲಿ ಹೊಸ ಆದಾಯದ ಮೂಲಗಳು ರಚನೆ ಆಗ್ಬೋದು, ನಿಮ್ಮ ಆದಾಯ ಹೆಚ್ಚಾಗಬಹುದು. ಅದೇ ಸಮಯದಲ್ಲಿ ಯಾವುದೇ ದೊಡ್ಡ ಹೂಡಿಕೆ ನಿಮಗೆ ತುಂಬ ಫಲಪ್ರದವಾಗಿರುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಅದೇ ಸಮಯದಲ್ಲಿ ನೀವು ಮಕ್ಕಳಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಅಲ್ಲದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಹೂಡಿಕೆ ಮಾಡಿದ್ದಿದ್ರೆ ಅದರಿಂದ ತುಂಬ ಲಾಭವನ್ನು ಪಡೆಯಬಹುದು. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಅಂದರೆ ಇದು ಸಿಂಹರಾಶಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಕೆಲವು ಗ್ರಹಗಳಿಂದ ನಮಗೆ ಚೆನ್ನಾಗಿಲ್ಲ ಅಂದರೂ ಕೆಲವು ಗ್ರಹಗಳ ಸಂಚಾರ ಅಥವಾ ರಾಜಯೋಗದಿಂದ ಇಂತಿಷ್ಟು ದಿನ ಅಥವಾ ಇಂತಿಷ್ಟು ಸಮಯ ಅಂತ ನಮಗೆ ಒಳ್ಳೆಯದಾಗುವಂಥದ್ದು. ಅದನ್ನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಯಾರಿಗೂ ಡೌಟ್ಸ್ ಬೇಡ ಅದ್ರ ಬಗ್ಗೆ. ಹಾಗೆ ಅದಕ್ಕೆ ನಾನು ಹೇಳುವಂಥದ್ದು, ಯಾರಿಗಾದರೂ ಈ ಥರ ಡೌಟ್ಸ್ ಎಲ್ಲ ಬಂದರೆ ಖಂಡಿತವಾಗ್ಲೂ ಅದನ್ನು ಕೇಳ್ಬೋದು. ನೀವು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಾನು ಅದ್ರ ಬಗ್ಗೆ ಸವಿವರವಾಗಿ ಹೇಳ್ತೇನೆ. ಆನಂತರ ಮಕರ ರಾಶಿಯವರಿಗೆ ಭದ್ರ ರಾಜಯೋಗ ರಚನೆ ಮಂಗಳಕರ. ಏಕೆಂದರೆ ಬುಧ ಗ್ರಹ ನಿಮ್ಮ ರಾಶಿಯಿಂದ 6ನೇ ಮನೆಗೆ ಭೇಟಿ ನೀಡುವಂಥದ್ದು. ಆದ್ದರಿಂದ ಈ ಅವಧಿಯಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಏನಾದರೂ ಪ್ರಕರಣ ಇದ್ದರೆ ಅದರಲ್ಲಿ ಯಶಸ್ಸನ್ನು ಕೂಡ ಪಡೆಯಬಹುದು. ನಿಮ್ಮ ಶತ್ರುಗಳನ್ನು ಜಯಿಸುವಲ್ಲಿ ನೀವು ತುಂಬಾ ಯಶಸ್ವಿ ಆಗ್ತೀರಿ. ನೀವು ಹೊಸ ಉದ್ಯೋಗ ಪ್ರಸ್ತಾಪವನ್ನು ಕೂಡ ಈ ಸಮಯದಲ್ಲಿ ಪಡೆಯಬಹುದು. ಈ ಅವಧಿಯಲ್ಲಿ ಭದ್ರ ರಾಜಯೋಗ ನಿಮಗೆ ಹಣ, ವ್ಯವಹಾರ, ಆಸ್ತಿ, ಕುಟುಂಬದ ವಿಷಯಗಳಲ್ಲಿ ತುಂಬಾ ಲಾಭವನ್ನು ನೀಡುವಂಥದ್ದು. ಮತ್ತು ಈ ಅವಧಿಯಲ್ಲಿ ನೀವು ಯಾವುದೇ ಆಸ್ತಿ ಇತ್ಯಾದಿಗಳನ್ನು ಕೂಡ ಖರೀದಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಬುಧ ಗ್ರಹ ನಿಮ್ಮ ರಾಶಿಯಿಂದ 9ನೇ ಮನೆ ಅಧಿಪತಿಗೆ ಆಗಿರುವಂಥದ್ದು. ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತದೆ. ನೀವು ಸಣ್ಣ ಅಥವಾ ದೀರ್ಘ ಪ್ರಯಾಣವನ್ನು ಕೂಡ ಕೈಗೊಳ್ಳಬಹುದು ಅಂತಲೇ ಹೇಳಬಹುದು. ಇದೆಲ್ಲ ಈ ಒಂದು ಭದ್ರರಾಜ ಮಹಾಪುರುಷ ಯೋಗದಿಂದ
ಈ ಒಂದು ಕೆಲವು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಅವರ ಒಂದು ವೃತ್ತಿಪರ ಜೀವನದಲ್ಲಿ ಆಗಿರೋ, ವ್ಯವಹಾರದಲ್ಲಿ ಅಥವಾ ಕುಟುಂಬದಲ್ಲಿ ಆಗಿರ್ಬೋದು, ಅಥವಾ ಆರ್ಥಿಕ ವಿಚಾರದಲ್ಲಿ ಆಗಿರ್ಬೋದು, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.